ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸುನಾಮಿ ಎದ್ದಿದೆ ಅಂದ್ರೆ ತಪ್ಪಾಗಲ್ಲ. ಕಳೆದ ಪ್ರಜಾಧ್ವನಿ ಸಭೆಯಲ್ಲಿ ನಾನು ಹೇಳಿದ್ದೆ, ಚಿಕ್ಕಬಳ್ಳಾಪುರಕ್ಕೆ ಯಾರು ಕರ್ಕೊಂಡ್ ಬರ್ತೀನಿ ಅಂತ. ಚಿರತೆ ಬಂದಿದ್ಯಾ ಇಲ್ವಾ? ಬಂಧುಗಳೇ, ನಾನು ತಮ್ಮೆಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಪ್ರದೀಪ್ ಈಶ್ವರ್ ನಿಮ್ಮ ಹುಡುಗ, ಒಬ್ಬ ಅನಾಥ ಹುಡುಗ, ಇವತ್ತು ಇವರ ಅನಾಚಾರಕ್ಕೆ, ಅಧಿಕಾರ ದುರ್ಬಳಕೆಗೆ ಬಲಿಯಾಗಿರ್ತಕ್ಕಂಥ ಹುಡುಗ ಇವತ್ತು. ಆ ಹುಡುಗ ಇವತ್ತು ನಿಮ್ಮ ರಕ್ಷಣೆ ಮಾಡೋದಕ್ಕೆ ಇವತ್ತು ಬಂದಿದ್ದಾನೆ ಪ್ರದೀಪ್ ಈಶ್ವರ್. ಇವತ್ತು ನಡೀತಾ ಇರ್ತಕ್ಕಂಥ ಸಂಗ್ರಾಮ ಇವತ್ತು ಒಂದು ಕಡೆ ಅಧರ್ಮ, ಮತ್ತೊಂದು ಕಡೆ ಧರ್ಮ. ಧರ್ಮಕ್ಕೆ ನಡೀತಾ ಇರ್ತಕ್ಕಂಥ ಸಂಘರ್ಷ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾನು ತಮ್ಮೆಲ್ಲರಲ್ಲೂ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. 2013ರಲ್ಲಿ ಯಾರಿವತ್ತು ನಿಮ್ಮ ಭಾಗದಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ, ಅವರ ಆಸ್ತಿ ಎಷ್ಟಿತ್ತು ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ತಮಗೆ ವಿವರಗಳನ್ನು ಕೊಡ್ತೇನೆ. ಇವತ್ತು ಅವರು ಶಾಸಕರಾಗಿರ್ತಕ್ಕಂಥದ್ದು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಲ್ಲ. ದಯವಿಟ್ಟು ತಾವು ಇದನ್ನು ಅರ್ಥ ಮಾಡ್ಕೋಬೇಕು. ಈ ಕ್ಷೇತ್ರದ ಅಭಿವೃದ್ಧಿಗಲ್ಲ, ಅವರ ಸ್ವಂತ ಕುಟುಂಬದ ಅಭಿವೃದ್ಧಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಾನು ಈ ಸರ್ಕಲ್ ನಲ್ಲಿ ಹೇಳಿದೆ, ಇದು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಮಾಡಿದ್ದಾರೆ ಇವರು ಅಂತಕ್ಕಂಥದ್ದನ್ನ. ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತ ಮಾಡಿದ್ದಾರೆ. ಇವತ್ತು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ತಮ್ಗೆಲ್ರಿಗೂ ಒಂದೆರಡು ಮಾಹಿತಿ ಕೊಡ್ತೇನೆ. ಇದು ಕೇವಲ ಸ್ಯಾಂಪಲ್ ಮಾತ್ರ. ಇದು ದಯವಿಟ್ಟು ತಾವೆಲ್ಲರೂ ಬಹಳ ಸಮಾಧಾನವಾಗಿ ಕೇಳಬೇಕಾಗ್ತದೆ. ಈ ಕ್ಷೇತ್ರದ ಮಾನ್ಯ ಶಾಸಕರು ಎಷ್ಟು ಕಂಪನಿಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ತರ್ತೇವೆ. ಎಷ್ಟು ಕಂಪನಿಗಳನ್ನ ಮಾಡಿದ್ದಾರೆ ಅಂತ. ಒಂದು ಮೆಡಿಟೆಕ್ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಅಂತ 2020ನೇ ಇಸ್ವಿ, ಯಾವಾಗ ಕೊರೋನಾ ಬಂದಾಗ, ಹೌದಲ್ವಾ? ಮೆಡಿವಿಸ್ ಎಡ್ಯುಕೇರ್ ಪ್ರೈವೇಟ್ ಲಿಮಿಟೆಡ್ 29/10/2020 ಕೊರೋನಾ ಬಂದಾಗ. ಸಾಸಾ ಸ್ಟೋನ್ ಪ್ರೈವೇಟ್ ಲಿಮಿಟೆಡ್ 2022 ಮೇ ತಿಂಗಳು. ಮೋಡ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್, ಅದು ಕೂಡ 2020ನೇ ಇಸ್ವಿ. ನಾನು ತಮಗೆ ಹೇಳಕ್ ಬಯಸೋದು, ಇವತ್ತು ಅವ್ರಿಗೆ ಈಗ ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಮೆಡಿಟೆಕ್ ಲ್ಯಾಬ್ ಅಲ್ಲಿ ಇರ್ತಕ್ಕಂಥ ತಲಂಕಿ ಶ್ರೀನಿವಾಸಯ್ಯ ಗಿರೀಶ್ ವ್ಯವಸ್ಥಾಪಕ ನಿರ್ದೇಶಕರು, ನಿಮಗೂ ಅವ್ರಿಗೆ ಏನ್ ಸಂಬಂಧ? ಅವರು ಒಬ್ಬ ವೈದ್ಯ, ಇವರ ಕ್ಲಾಸ್ಮೇಟ್. ಇವರ ವೈದ್ಯ ವೃತ್ತಿಯಲ್ಲಿ ಇವರಿಲ್ಲ, ಅವರು ವೈದ್ಯಕೀಯ ವೃತ್ತಿಯಲ್ಲಿದ್ದಾರೆ, ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಇನ್ನೊಬ್ರು ಡೈರೆಕ್ಟರ್ ಪ್ರಿತೇಶ್ ಪುಟ್ಟರಾಜು ಅಂತಕ್ಕಂಥವ್ರು ಯಾರು ಅಂತ ಅವ್ರು ಹೇಳ್ಬೇಕಾಗ್ತದೆ. ಮತ್ತೊಂದು, ಇವತ್ತು ಸಸಾಪ್ ಹಾಸ್ಪಿಟಾಲಿಟಿ ಅಂತ ಮಾಡಿದ್ರು, ಎಲ್ಲ ಅವರ ಕುಟುಂಬದ ಸದಸ್ಯರಿದ್ದಾರೆ. ಇವ್ರ ಹೆಸರು ಹೇಳ್ತೀನಿ ಕೇಳಿ. ದೀಪಶ್ರೀ ಆನಂದ್ ಕುಮಾರ್ ಗೌರಿಗೆರೆ, ಆನಂದ್ ಕುಮಾರ್ ವಿಕ್ರಾಂತ್, ಕೇಶವರೆಡ್ಡಿ PM, ಪ್ರದೀಪ್ ಕುಮಾರ್ ಗೌರಿಗೆರೆ ಆನಂದ್. ಈ ರೀತಿ ಇವರೆಲ್ಲ ಕುಟುಂಬದ ಹೆಸರಲ್ಲಿ ಮಾಡಿರ್ತಕ್ಕಂಥ ಕಂಪನಿಗಳು, ಬೇನಾಮಿ ಕಂಪನಿಗಳು. ಇವತ್ತು ಸಾಸಾ ಸ್ಟೋನ್ ಪ್ರೈವೇಟ್ ಲಿಮಿಟೆಡ್, ಇದರಲ್ಲಿ ಕೇಶವರೆಡ್ಡಿ
ಪ್ರಿತೇಶ್ ಪುಟ್ಟರಾಜು ಮತ್ತೆ ಸತ್ಯನಾರಾಯಣ ರೆಡ್ಡಿ. ಯಾರು ಸತ್ಯನಾರಾಯಣ ರೆಡ್ಡಿ? ಅವರ ಬಾಮೈದ. ಮತ್ತೆ ಇನ್ನೊಂದು ಮೋಡ್ ಇನ್ಫ್ರಾಟೆಕ್ LLP ಹರ್ಷ ಕೇಶವಮೂರ್ತಿ, ವಿಕ್ರಾಂತ್ ಆನಂದ್ ಕುಮಾರ್, ಪ್ರಿತೇಶ್ ಪುಟ್ಟರಾಜು, ಇನ್ನ ಬೇರೆಯವ್ರ ಹೆಸರುಗಳಿದಾವೆ. ಇದ್ರ ಜೊತೆಯಲ್ಲಿ ಮೆಟ್ವಿಸ್ ಕಂಪನಿಯಲ್ಲಿ ಪ್ರಿತೇಶ್ ಪುಟ್ಟರಾಜು, ಚಲಂಕಿ ಶ್ರೀನಿವಾಸ ಗಿರೀಶ್ ಇವರೆಲ್ಲ ಇದ್ದಾರೆ. ಇದು ಒಂದು ಭಾಗ ಆದ್ರೆ ಅವರು ಭೂಮಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ಭೂಮಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಅವರು ಹೇಳ್ತೀನಿ ಪಂಚಗಿರಿ ಡೆವಲಪರ್ಸ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ಪಂಚಗಿರಿ ಡೆವಲಪರ್ಸ್ LLP ಪಾರ್ಟ್ನರ್ ಸನ್ಮಾನ್ಯ PN ಕೇಶವರೆಡ್ಡಿ ಅವರು ಬೆಂಗಳೂರಿನ ಕೋಡಿಹಳ್ಳಿ ಗ್ರಾಮ, ಮಧುರೆ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕೇವಲ 30 ಎಕರೆ ತಗೊಂಡಿದ್ದಾರೆ. ಕೇವಲ 30 ಎಕರೆ. ಒಂದೊಂದು ಎಕರೆ ಬಂದು 10 ಕೋಟಿ. ಒಂದೊಂದು ಎಕರೆ ಬಂದು 10 ಕೋಟಿ. ಲೆಕ್ಕ ಹಾಕಿ ಎಷ್ಟು ಕೋಟಿ ಆಯ್ತು ಅಂತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಅವರ ಶ್ರೀಮತಿಯವರ ಹೆಸರಲ್ಲಿ ಇರ್ತಕ್ಕಂಥದ್ದು ಗುಡುಬಂಡೆ ಸೋಮೇನಹಳ್ಳಿ ಹೋಬಳಿ ಲಕ್ಷ್ಮೀ ಸಾಗರ ಒಂದು ಹಳ್ಳಿಯಲ್ಲಿ ಸುಮಾರು ನಂಬರ್ಗಳಲ್ಲಿ ಅವರ ಶ್ರೀಮತಿಯವರು ಜಾಗ ತಗೊಂಡಿದ್ದಾರೆ. ಏನಕ್ಕೆ ಸ್ವಾಮಿ ಈ ಜಾಗ? ಕ್ರಷರ್ ಮಾಡಕ, ಇನ್ನೇನ್ ಮಾಡಕ್ ಹೇಳಿ? ಗುಡಿಬಂಡೆ ತಾಲೂಕು ಬೆರೆಸಂದ್ರ ಮಂಡಿಕಲ್ ಈ ಕಡೆ ಏನ್ ಮಾಡಕ್ ಜಮೀನ್ ತಗೊಳ್ತಾ ಇದ್ದೀರ ತಾವು? ಆಮೇಲೆ ಕೇಶವರೆಡ್ಡಿ ಅವ್ರ ಹೆಸರಲ್ಲಿ ಸೇಮ್ ಅದೇ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಅಲ್ಲಿ 3 ಎಕರೆ 29 ಕುಂಟೆ. ಈ ರೀತಿ ನಿರಂತರವಾಗಿ ಇವರು 2013ರಿಂದ ಇದುವರೆಗೂ ಅವರ ಆಸ್ತಿ ಎಷ್ಟು ಪಟ್ಟು ಏರಿದೆ ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕು. ಮತ್ತೊಂದು ಈಗ ಗ್ಯಾಸ್ ಬಗ್ಗೆ ಎಲ್ಲ ಹೇಳ್ತೀನಿ, 1 ನಿಮಿಷ ಇರ್ರಿ. ಕ್ರಷರ್ ಇವತ್ತು 25 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿ ಸಸಾ ಸ್ಟೋನ್ಸ್ ಅಂತ ಒಂದು ಕ್ರಷರ್ ಮಾಡಿದ್ದಾರೆ. ನೋಡಿದೀರಾ? ಹೊಸದಲ್ಲಿ ನೋಡಿದೀರಾ? ಇನ್ನೊಂದು ಡಾಲ್ಸಿ ಎಂಟರ್ಪ್ರೈಸಸ್ ಅಂತಕ್ಕಂತ ಕ್ರಷರ್ ನ ಬೀಗ ಹಾಕ್ಸಿ ಈಗ ಪ್ರಿತೇಶ್ ಪುಟ್ಟರಾಜು ಅವರ ಹೆಸರಿಗೆ ಅದನ್ನ ತಗೊಳೋದಕ್ಕೆ ಸರ್ಕಾರಿ ಜಾಗ 1 ಎಕರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ನಾನು ನಿಮ್ಗೆ ಹೇಳ್ಬೇಕಾ ಬಹಳಷ್ಟಿದೆ. ಮತ್ತೊಂದು ನಂದಿ ಇಂಡಸ್ಟ್ರೀಸ್ ಅಂತಕ್ಕಂಥದಕ್ಕೆ ಇದೇ ಪ್ರಿತೇಶ್ ಪುಟ್ಟರಾಜು ಅವರಿಗೆ ನಂದಿ ಇಂಡಸ್ಟ್ರೀಸ್ಗೆ ಇವರ ಜಮೀನನ್ನ ಕ್ರಷರ್ ಮಾಡೋದಕ್ಕೆ ಲೀಸ್ ಕೊಟ್ಟಿದೆ. ಇವತ್ತು ಅದು ನಡೀತಾ ಇದೆ. ದಯವಿಟ್ಟು ಇದು ತಮ್ಮ ಗಮನಕ್ಕೆ ಇರಲಿ. ಮತ್ತೊಂದು ಚಿಂತಾಮಣಿ ಬರೀ ಚಿಕ್ಕಬಳ್ಳಾಪುರಕ್ಕೆ ಸೀಮಿತ ಆಗಿಲ್ಲ ಇವ್ರ ಕೆಲಸ, ಚಿಂತಾಮಣಿಗೂ ಬಂದಿದ್ದಾರೆ ಇವರು. ಚಿಂತಾಮಣಿಯಲ್ಲಿ ಒಂದು ಅಜಯ್ ಕರ್ಬಂದ ಅಂತಕ್ಕಂಥವ್ರು ANJ ಮೈನಿಂಗ್ ಅಂತ ಹೇಳಿ ಅವರು ಅಲ್ಲಿ ಕ್ರಷರ್ ಮಾಡಬೇಕು ಅಂತ ಬಂದ್ರೆ ಅವ್ರಿಗೆ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅನುಮತಿ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ. ನನಗೆ ನೀನು ಭಾಗ ಕೊಡಬೇಕು ಅಂತ ಹೇಳಿ 25% ಅವ್ರ ಹತ್ರ ಸಸಾ ಸ್ಟೋನ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಸನ್ಮಾನ್ಯ ಕೇಶವರೆಡ್ಡಿ ಅವರು ಒಡಂಬಡಿಕೆ ಮಾಡಿರ್ತಕ್ಕಂತ ಕಾಪಿಗಳು ನನ್ನ ಹತ್ರ ಇದ್ದಾವೆ. ಇವತ್ತಿಗೂ ಅದು ಪ್ರಾರಂಭ ಆಗಿಲ್ಲ. ಅವ್ರು ಈಗಾಗಲೇ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ. ಇನ್ನು ಹಲವಾರು ಏನು ಇವತ್ತು ಕ್ರಷರ್ಗಳು ಎಲ್ಲರೂ ಬಹಳ ಜನ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಕ್ರಷರ್ ಇವತ್ತು 25-30% ಇವತ್ತು ಏನು ಬಳ್ಳಾರಿಯಲ್ಲಿ ನಡೀತು ಆ ರೀತಿ ಇವತ್ತು ಎಲ್ಲರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡಿ ತಡ್ಕೊಂಡಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ಬಂಧುಗಳೇ, ಈಗ ನಿಮ್ ತಾಲೂಕಲ್ಲೇ ಮೊನ್ನೆ ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿದ್ರು. ಏನೆಲ್ಲ ಕೊಟ್ರು? ಅಲ್ಲೆಲ್ಲ ಕುಕ್ಕರ್ ಹೊಡೆದೋಯ್ತಂತಲ್ಲ, ಗ್ಯಾಸ್ ಸಿಲಿಂಡರ್ ಏನಾಯ್ತು? ನಮ್ ಪ್ರಾಣಗಳು ಉಳಿಸ್ಕೋಬೇಕಾ ಬೇಡವಾ? ಅದಕ್ಕೆ ನಾನು ಹೇಳುವಂಥದ್ದು, ದಯವಿಟ್ಟು ಇವೆಲ್ಲ ವಿಚಾರ ಗಮನದಲ್ಲಿಟ್ಕೊಂಡು ಒಬ್ಬ ಬಡ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ಅನಾಥ ಹುಡುಗ ಇವತ್ತು ತಮ್ಮ ಮುಂದೆ ನಿಂತಿದ್ದಾನೆ. ನಿಮಗೆಲ್ಲ ಗೊತ್ತಿದೆ, ನಿಮಗೆಲ್ರಿಗೂ ಗೊತ್ತಿದೆ. ನನಗೂ ಎದುರಿಸಕ್ಕೆ ಪ್ರಯತ್ನ ಪಟ್ರು ನನ್ನನ್ನು ಎದುರಿಸಕ್ಕೆ. ನಾನು ಎದುರ್ಕೊಳ್ತೀನಾ? ಇವತ್ತು ಪ್ರದೀಪ್ ಈಶ್ವರ್
22 ಕೇಸುಗಳನ್ನ ಹಾಕ್ಸ್ಕೊಂಡು ಇವತ್ತು ತಮ್ಮ ಮುಂದೆ ಅವರನ್ನ ಎದುರಿಸೋದಕ್ಕೆ ಇವತ್ತು ಬಂದಿದ್ದಾರೆ. ನಾನು ತಮ್ಮೆಲ್ಲರೆಲ್ಲ ಪ್ರಾರ್ಥನೆ ಮಾಡೋದಿಷ್ಟೇ, ಇವೆಲ್ಲ ಅವ್ಯವಹಾರ ಹೋಗ್ಬೇಕು ಅಂತ ಹೇಳಿದ್ರೆ ಇವತ್ತು ಅವರು ರಾಜ್ಯದಲ್ಲೇ ಅವರ ಹೆಸರು ಎಷ್ಟು ಪ್ರಚಲಿತವಾಗಿದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ವಿಶ್ವವಿದ್ಯಾಲಯಕ್ಕೆ ಇವರೇ ಮುಖ್ಯಸ್ಥರು. ನನಗೊಬ್ಬರು ಮಹಾನ್ ನಾಯಕರು ಹೇಳಿದ್ರು ನಮ್ಮ ಪಾರ್ಟಿಯಲ್ಲೇ, ಇವನಂತ ಭ್ರಷ್ಟ ನಾನು ನೋಡೇ ಇಲ್ಲ ಅಂದ್ರು. ಅವ್ರು ಹೇಳ್ತಾ ಇದ್ರು ಯಾವ ಫೈಲಲ್ಲಿ ಎಷ್ಟು ದುಡ್ಡು ಸಿಗತ್ತೆ ಅಂತ ಬಹಳ ಚೆನ್ನಾಗಿ ಇವ್ರಿಗೆ ಗೊತ್ತಾಗತ್ತೆ. ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವನ್ ಎತ್ಕೊಂಡೋಗಿ ಯಾವ ಫೈಲ್ ಕೊಟ್ಟರು ಅದಕ್ಕೆ ಸೈನ್ ಮಾಡೋದು, ಯಾಕಂದ್ರೆ ಇವ್ನು ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ. ಅಂದ್ರೆ ಇಲ್ಲಿ ಯಾರಾದ್ರೂ ಭ್ರಷ್ಟಾಚಾರ ಬಗ್ಗೆ ಅಧ್ಯಯನ ಮಾಡ್ಬೇಕು ಅಂದ್ರೆ ದಯವಿಟ್ಟು ಅವ್ರ ಯೂನಿವರ್ಸಿಟಿಯಲ್ಲಿ ಹೋಗಿ ಸೇರ್ಕೊಳ್ಳಿ. ಸೇರ್ಕೊಳ್ತೀರಾ? ದಯವಿಟ್ಟು ಇವತ್ತು ಇದು ಚಿಕ್ಕಬಳ್ಳಾಪುರದ ಸ್ವಾಭಿಮಾನದ ಪ್ರಶ್ನೆ. ಇದು ಚಿಕ್ಕಬಳ್ಳಾಪುರ ಒಂದು ಕ್ಷೇತ್ರದ ಸ್ವಾಭಿಮಾನದ ಪ್ರಶ್ನೆ ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ. ನಾಳೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಒಬ್ಬ ನಕಲಿ ವೈದ್ಯ ಇಡೀ ರಾಜ್ಯವನ್ನ ಇವತ್ತು ಭ್ರಷ್ಟವನ್ನ ಮಾಡಿರ್ತಕ್ಕಂಥದ್ದು. ಕೊರೋನಾ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಬಡವರು ಪ್ರಾಣ ಉಳಿಸ್ಕೊಂಡಾಗ ಒದ್ದಾಡ್ತಿದ್ರೆ ಈ ಮನುಷ್ಯ ಎಲ್ಲಿ ದುಡ್ಡು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಹೇಳ್ತೀನಿ, ಇವತ್ತು ಬಡವರಿಗೆ ಅದರಲ್ಲೂ ಮುಖ್ಯವಾಗಿ ಬಡ ಮಹಿಳೆಯರಿಗೆ ಇವತ್ತು ಸ್ಯಾನಿಟರಿ ನ್ಯಾಪ್ಕಿನ್ ಕೊಡುವಂತ ಕಾರ್ಯಕ್ರಮ ಇದೆ. ಗೊತ್ತಲ್ಲ ಸ್ಯಾನಿಟರಿ ನ್ಯಾಪ್ಕಿನ್ ಕೊಡುವಂತದ್ದು ಯಾಕೆ ಇವತ್ತು ಬಡ ಹೆಣ್ಣು ಮಕ್ಕಳಿಗೆ? ಆ ಕಾರ್ಯಕ್ರಮ 3 ವರ್ಷದಿಂದ ಕಾರ್ಯಕ್ರಮ ಅನುಷ್ಠಾನ ಆಗಿಲ್ಲ. ಸುಮಾರು ಸರಿ ಟೆಂಡರ್ ಕರೆಯೋದು ಕ್ಯಾನ್ಸಲ್ ಮಾಡೋದು, 60 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಸ್ಯಾನಿಟರಿ ನ್ಯಾಪ್ಕಿನ್ಗಳ ಟೆಂಡರ್ ಅನ್ನು ಇವತ್ತಿಗೂ ಅದನ್ನ ಮುಂದುವರಿಸಿಲ್ಲ. ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಎಷ್ಟು ದೊಡ್ಡವಾಗಿ ತೊಂದರೆ ಆಗಿದೆ ಅಂತಕ್ಕಂಥದ್ದು ನೋಡ್ಬೇಕು. ಹಲವಾರು ಪತ್ರಿಕೆಗಳಲ್ಲಿ ಇವ್ರ ಬಗ್ಗೆ ಲೇಖನಗಳೇ ಬಂದಿದ್ದಾವೆ. ಇವತ್ತು ಯಾರು ಕಪ್ಪಟ್ಟಿಗೆ ಸೇರಿರ್ತಕ್ಕಂಥ ಏನು ಮಾತ್ರೆಗಳು ಸರಬರಾಜು ಮಾಡ್ತಕ್ಕಂಥ ಅಂತ ಕಂಪನಿಗಳಿಗೆ ಇವರು ಗುತ್ತಿಗೆಯನ್ನ ಕೊಟ್ಟಿದ್ದಾರೆ. ನಾವಿವತ್ತು ಯಾವ ಧೈರ್ಯದ ಮೇಲೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಉಚಿತವಾಗಿ ಮಾತ್ರೆಯನ್ನು ಪಡೆಯೋದಕ್ಕೆ ಧೈರ್ಯ ಬರ್ತದೆ? ಯೋಚನೆ ಮಾಡಿ. ಇವರ ಮನುಷ್ಯರ ಪ್ರಾಣಿಗಳನ್ನ ಇವತ್ತು ಒತ್ತೆ ಇಟ್ಕೊಂಡು ಹಣ ಲೂಟಿ ಮಾಡ್ತಕ್ಕಂಥ ಕೆಲಸ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಆದ್ರಿಂದ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಒಬ್ಬ ಹುಡುಗ ನಿಮ್ಮೆಲ್ಲರ ನೆಚ್ಚಿನ ಮಗ ಬಹಳ ನೊಂದಿರ್ತಕ್ಕಂಥ ಹುಡುಗ. ನಾನು ಪದೇ ಅವ್ರಿಗೆ ಹೇಳ್ತೀನಿ, ಸಮಾಧಾನ ಮಾಡ್ಕೊಳ್ಳಿ, ಆವೇಶಕ್ಕೆ ಒಳಗಾಗ್ಬೇಡಿ ಅಂತ. ಆದ್ರೂ ಅವ್ರಿಗಾಗಿರ್ತಕ್ಕಂಥ ನೋವು, ಆ ನೋವನ್ನ ನೆನೆಸ್ಕೊಂಡು ಆವೇಶಕ್ಕೆ ಒಳಗಾಗಿ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ತಡ್ಕೊಳ್ಳಿ. ಇವತ್ತು ನಾವು ಜನರು ಇವತ್ತು ನಿಮ್ ಬಗ್ಗೆ ಕರುಣೆ ಇದೆ, ಜನರು ನಿಮ್ ಜೊತೆ ಬರ್ತಾರೆ. ಇವತ್ತು ಈ ಕ್ಷೇತ್ರದಲ್ಲಿ ಬದಲಾವಣೆ ಮಾಡ್ತಾರೆ. ನೀವು ಮಾಡ್ತೀರಾ ಬದಲಾವಣೆ? ಇನ್ನ ಉಳಿದಿರ್ತಕ್ಕಂಥದ್ದು ಎಷ್ಟು ದಿವಸ? 21 ದಿವಸದಲ್ಲೇ ಈ ಕ್ಷೇತ್ರದ ರಾಜಕೀಯ ಬದಲಾವಣೆ, ರಾಜಕೀಯ ಚಿತ್ರಣ ಇವತ್ತು ಬದಲಾಗಬೇಕು. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಇವತ್ತು ಭ್ರಷ್ಟರಿಗೆ ಅವಕಾಶ ಇಲ್ಲ. ಭ್ರಷ್ಟಾಚಾರದಿಂದ ರಾಜಕಾರಣ ಮಾಡುವಂತವ್ರಿಗೆ ಮನೆ ಕಳಿಸ್ತಕ್ಕಂಥ ಒಂದು ಕೆಲಸ ಚಿಕ್ಕಬಳ್ಳಾಪುರದ ಜನತೆ ಮಾಡ್ತೀರಾ ಅಂತಕ್ಕಂಥ ಒಂದು ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು ತಮ್ಗೆಲ್ರಿಗೂ ವಂದಿಸಿ ಮತ್ತೊಮ್ಮೆ ಪ್ರದೀಪ್ ಈಶ್ವರ್ ಅವರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ತಮ್ಗೆಲ್ರಿಗೂ ಪ್ರಾರ್ಥನೆ ಮಾಡ್ಕೊಂತ ನಾನು ಮಾತು ಮುಗಿಸ್ತೇನೆ. ಜೈ ಕಾಂಗ್ರೆಸ್.